ನಮಸ್ಕಾರ ಎಲ್ಲರಿಗೂ. ಮನುಷ್ಯ ಯಾವಾಗ ಸ್ವಲ್ಪ ಬಹಳ ಸಂತೋಷವಾಗಿದ್ರೆ ಅವನು ಎಲ್ಲಾ ಕೆಟ್ಟದ್ದನ್ನು ಕೂಡ ಅವನು ಮರ್ತು ಬಿಡ್ತಾನೆ. ಅಂದ್ರೆ ಏನೇ ಒಂದು ಕೆಟ್ಟದ್ದು ಕೂಡ ಅವನ ಕಣ್ಣಿಗೆ ಕಾಣಿಸಲ್ಲ, ಎಲ್ಲಾನು ಅವನು ಕ್ಷಮಿಸೋ ಲೆವೆಲ್ ಹೋಗ್ಬಿಡುತ್ತೆ, ಮಾನವೀಯತೆ ಎತ್ತಿ ಬಂದ್ಬಿಡುತ್ತೆ. ಅದೇ ದುಃಖ ಆಗಿದ್ದಾಗ ರಾಕ್ಷಸ ಗುಣ ಎದ್ಬಿಡುತ್ತೆ, ಹೋಗಿ ಬಿದ್ದ್ಬಿಡ್ತೀವಿ. ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ನಮ್ಮ ಮನಸ್ಥಿತಿ ಒಂದು ಶಾಂತ ಚಿತ್ತವಾಗಿದ್ರೆ ಮಾತ್ರ ಅದು ಒಳ್ಳೆ ನಿರ್ಧಾರಕ್ಕೆ ಎಡೆ ಮಾಡಿಕೊಡುತ್ತೆ. ಖುಷಿಯಾಗಿದ್ದಾಗ ಯಾವ್ದಾದ್ರು ಒಂದು ನಿರ್ಧಾರ ಮಾಡಿದ್ರೆ ನಾವು ಅದರ ನೆಗೆಟಿವ್ ಥಿಂಗ್ಸ್ ಬಗ್ಗೆ ನಾವು ಗಮನನೇ ಕೊಡಲ್ಲ. ವಿಲ್ ಓವರ್ಸಿ ಆಲ್ ನೆಗೆಟಿವ್ ಥಿಂಗ್ಸ್ ಅಂಡ್ ವಿಲ್ ನಾಟ್ ಇವನ್ ಲುಕ್ ಅಟ್ ಇನ್ ಟು ದ ಡೀಟೇಲ್ಸ್. ಸೇಮ್ ಕೇಸ್ ವಿತ್ ಆಂಗರ್. ನೀವು ತುಂಬಾ ಕೋಪದಲ್ಲಿದ್ರು ಕೂಡ ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ಲದೆ ಇದ್ರು ಕೂಡ ನೀವು ಯಾವುದನ್ನೂ ಅಷ್ಟು ಗಮನ ಕೊಡಕ್ ಹೋಗಲ್ಲ. ನಮ್ಮ ಸುತ್ತಲಿನ ಪರಿಸರ ಮತ್ತು ಜನರು ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಅನ್ನೋದು ನಮ್ಮ ಒಂದು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಹುಶಃ ನಾವೆಲ್ಲರೂ ಕೂಡ ನಮ್ಮ ಶಾಲಾ ದಿನಗಳಲ್ಲಿ ಮತ್ತೆ ಕಾಲೇಜ್ ದಿನಗಳಲ್ಲಿ ಈ ತರ ಒಂದು ಅಬ್ಸರ್ವೇಷನ್ ಮಾಡಿರ್ತೀವಿ. ಕ್ಲಾಸಿನ ಒಳಗಡೆ ಮೇಷ್ಟ್ರು ಬರ್ತಾ ಇದ್ದಾಗೇನೆ ಅವರ ಮೂಡ್ ಅನ್ನು ನಾವು ಒಂದ್ಸಲ ನೋಡ್ತೀವಿ. ಅವ್ರ ಮುಖ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಹೌದು ಮೇಷ್ಟ್ರು ಖುಷಿಯಾಗಿದಾರ ಅಥವಾ ಮೇಷ್ಟ್ರು ಕೋಪದಲ್ಲಿದಾರ ಅಂತ. ಮೇಷ್ಟ್ರು ಏನಾದ್ರು ಸ್ವಲ್ಪ ಖುಷಿಯಾಗಿದ್ದಾರೆ ಅಂತ ನಮ್ಗೆ ಗೊತ್ತಾದ್ರೆ ನಾವು ಸ್ವಲ್ಪ ಅದನ್ನ ಅಡ್ವಾಂಟೇಜ್ ತಗೊಂಡು ಏನಾದ್ರು ಒಂದು ಪ್ರಶ್ನೆ ಕೇಳ್ತೀವಿ ಅವ್ರನ್ನ. ಈ ತರ ಯಾವಾಗ ಫಂಕ್ಷನ್ ಯಾವಾಗ ಮಾಡ್ತೀರಾ, ಸ್ಪೋರ್ಟ್ಸ್ ಯಾವಾಗಿದೆ ಸರ್ ಅಂತ ಸ್ವಲ್ಪ ಸಲಿಗೆಯಿಂದ ಪ್ರಶ್ನೆ ಕೇಳ ಸ್ಟಾರ್ಟ್ ಮಾಡ್ತೀವಿ. ಅವರು ಕೂಡ ನಗ್ನಗ್ತಾ ಅದಕ್ಕೆ ಉತ್ತರಿಸ್ತಾರೆ. ಸಪೋಸ್ ಮೇಷ್ಟ್ರು ಮೂಡ್ ಏನಾದ್ರು ಚೆನ್ನಾಗಿಲ್ಲ ಅಂತ ಗೊತ್ತಾದ್ರೆ ಕಪ್ಚು ಇಡೀ ಕ್ಲಾಸ್ ನಿಶಬ್ದವಾಗಿದ್ಬಿಡ್ತೀವಿ. ಯಾಕಪ್ಪ ಆಮೇಲೆ ಏನಾದ್ರು ಹೇಗೆ ಕೇಳ್ಬಿಟ್ರೆ ನಮ್ ಬೈದ್ಬಿಡ್ತಾರೆ, ಹೊಡೆದ್ಬಿಡ್ತಾರೆ ಅಂತ ನಾವು ಭಯ ಪಡ್ತೀವಿ. ಸೊ ಇದು ಕಾಮನ್ ಸೈಕಾಲಜಿಕಲ್ ಅಬ್ಸರ್ವೇಷನ್. ಈಗ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೂಡ ನಾನು ಹೇಳ್ತೀನಿ. ಸಪೋಸ್ ನೀವು ಖುಷಿಯಾಗಿದ್ದೀರಾ ಅನ್ಕೊಳ್ಳಿ, ಅಂದ್ರೆ ನಿಮ್ ಮನಸ್ಸಿನಲ್ಲಿ ಸಂತೋಷ ಇದೆ. ಆಗ ಯಾರೇ ಒಬ್ಬ ವ್ಯಕ್ತಿ ನಿಮ್ ಮುಂದೆ ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರೆ ಕೂಡ ನೀವು ಅವಾಗ ಏನ್ ಮಾಡ್ತೀರಾ, ಪರವಾಗಿಲ್ಲ ಬಿಡು, ಹಂಗ್ ಮಾಡ್ಬಾರ್ದಪ್ಪ, ಇನ್ಮೇಲೆ ಹಂಗ್ ಮಾಡ್ಬೇಡ, ಪರವಾಗಿಲ್ಲ ಹೋಗು ಅಂತ ನೀವು ಒಂಥರ ಈ ಗಾಡ್ ಮೋಡ್ ಅಂತಾರಲ್ಲ, ಫಾರ್ ಗಿವಿಂಗ್ ಮೋಡ್ ಹೋಗ್ಬಿಡ್ತೀವಿ. ಅದೇ ನಮಗೆ ಏನಾದ್ರು ಒಂದು ಟೆನ್ಷನ್ ಇತ್ತು ಅಥವಾ ನಮಗೆ ಏನಾದ್ರು ಒಂದು ವಿಷಯದಲ್ಲಿ ನಮ್ಗೆ ಕೋಪ ಬಂದಿರುತ್ತೆ, ಆ ಮೂಮೆಂಟ್ ಅಲ್ಲಿ ಯಾರಾದ್ರೂ ಒಬ್ರು ನಮ್ಮ ಮುಂದೆ ಸಣ್ಣ ತಪ್ಪು ಮಾಡಿದ್ರು ಕೂಡ ನಮಗೆ ಅವ್ರ ಮೇಲೆ ಜಗಳ ಆಡೋಷ್ಟು ಕೋಪ ಬರುತ್ತೆ, ಬೈದ್ಬಿಡ್ತೀವಿ. ಏನೋ ಗೊತ್ತಾಗಲ್ಲ ನಿಮ್ಗೆ, ಇದೆಲ್ಲ ಮಾಡಬಾರ್ದು ಅಂತ ಗೊತ್ತಾಗಲ್ಲ, ಯಾಕೆ ಮಾಡ್ತೀರಾ? ಇದನ್ನೇ ನಾವು ಸೈಕಾಲಜಿ ಪ್ರಕಾರ ಹೇಳ್ಬೇಕಂದ್ರೆ ಎಕ್ಸ್ಟ್ರೀಮಿಟೀಸ್ ಆಫ್ ದ ಮೈಂಡ್ ಅಂತೀವಿ. ಸೊ ಆಲ್ವೇಸ್ ನಮ್ಮ ಮೈಂಡ್ ಈ ಎರಡು ಎಕ್ಸ್ಟ್ರೀಮಿಟೀಸ್ ಅಲ್ಲಿ ಇರಬಾರ್ದು. ಇಟ್ ಶುಡ್ ಬಿ ಇನ್ ದ ಮಿಡಲ್. ಅಂದ್ರೆ ನಮ್ಮ ಮನಸ್ಸು ಮತ್ತೆ ನಮ್ಮ ಒಂದು ಮನಸ್ಥಿತಿ ಯಾವಾಗ ಕೂಡ ಶಾಂತವಾಗಿರ್ಬೇಕು. ಅಂದ್ರೆ ಅದು ಖುಷಿಯಾಗೂ ಇರಬಾರ್ದು, ಅದು ತೀರಾ ಡಿಪ್ರೆಸ್ ಆಗಬಾರ್ದು ಅಥವಾ ದುಃಖದಲ್ಲೂ ಇರಬಾರ್ದು. ಇವೆರಡು ಸ್ಟೇಜ್ ಅಲ್ಲಿ ಇದ್ರೆ ನಾವು ತಗೊಳ್ಳೋ ನಿರ್ಧಾರ ಅದು ಅಷ್ಟು ಗಟ್ಟಿಯಾಗಿರಲ್ಲ. ಯಾವಾಗೂ ಅಷ್ಟೇ ನಮ್ಮ ಮನಸ್ಥಿತಿನ ಆದಷ್ಟು ಪಾಸಿಟಿವ್ ಸೈಡ್ ತಗೊಂಬರಕ್ ಟ್ರೈ ಮಾಡ್ಕೋಬೇಕು. ಆರ್ ಅಟ್ಲೀಸ್ಟ್ ಇನ್ ದ ಮಿಡಲ್, ಶುಡ್ ನಾಟ್ ಗೋ ಟು ಎಕ್ಸ್ಟ್ರೀಮ್ ಪಾಯಿಂಟ್ಸ್. ಓಕೆ, ಧನ್ಯವಾದಗಳು.